ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ನಮ್ಮ ಮನೇಲಿರೋ ದೇವ್ರಿಗೆ ನಮಸ್ಕಾರ ಮಾಡಿ ನಂತರ ನಂದಿ ಮಹಾರಾಣಿಗೆ ಪ್ರಸಾದನ ಸಲ್ಲಿಸಬೇಕು ಅಂತ ನಂದಿ ಮಹಾರಾಣಿಯ ಮನೆ ಹತ್ರ ಹೋಗಿ ಪೂಜೆಯನ್ನು ಸಲ್ಲಿಸಿ ನಂತರ ನಂದಿ ಮಹಾರಾಣಿಗೆ ಪ್ರಸಾದ ಕೊಟ್ಟು ಆಮೇಲೆ ನಮ್ಮನೆಗೆ ಬಂದು ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ, ಎಳ್ಳು, ಎಣ್ಣೆ, ಶೇಂಗಾ, ಕೊಬ್ಬರಿ ಇವೆಲ್ಲ ಏನಕ್ಕೆ ತಿಂತೀವಿ ಅಂದ್ರೆ ಮೈಯಲ್ಲಿ ಎಣ್ಣೆ ಅಂಶ ಕಮ್ಮಿ ಆಗಿರ್ತದೆ. ಆದ್ರಿಂದ ಎಳ್ಳು ಬೆಲ್ಲನ ಜೊತೆಗೆ ಸೇರಿಸಿ ಈ ಟೈಮ್ ಅಲ್ಲಿ ಹೆಚ್ಚಾಗಿ ತಿಂದ್ರೆ ನಮ್ಮ ಮೈಗೆ ಯಾವುದೇ ರೀತಿಯಾಗಿರೋ ಎಣ್ಣೆ ಅಂಶ ಕಮ್ಮಿ ಆಗಲ್ಲ. ಈ ದಿನ ಎಷ್ಟು ವಿಶೇಷತೆ ಎಂದರೆ ಶರಪಂಜದ ಮೇಲೆ ಮನಗಿದ ಭೀಷ್ಮಾಚಾರ್ಯರು ತಮ್ಮ ಪ್ರಾಣವನ್ನು ಇವತ್ತೇ ತ್ಯಜಿಸುತ್ತಾರೆ. ಏನಕ್ಕೆ ಅಂದರೆ ಈ ದಿನ ಯಾರೇ ಸತ್ರು ಅವರು ಸ್ವರ್ಗಕ್ಕೆ ಹೋಯ್ತಾರೆ ಎಂಬ ನಂಬಿಕೆ. ಇದೇ ತರ ಹಲವಾರು ದಿನಗಳಿಗೆ ಈ ದಿನ ಸಾಕ್ಷಿಯಾಗಿದೆ. ಇದೆಲ್ಲ ಬಿಟ್ರೆ ನಮ್ಮೂರಲ್ಲಿ ಸಂಕ್ರಾಂತಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾರೆ ಗುರು. ಈ ರೀತಿಯಾಗಿರೋ ಸಂಕ್ರಾಂತಿ ನೀವು ಯಾವ ಊರಲ್ಲೂ ನೋಡಿರಕ್ಕೆ ಚಾನ್ಸ್ ಇಲ್ಲ ಗುರು. ಎತ್ತು, ಓರಿ, ಹಸುಗಳನ್ನ ಇವೆಲ್ಲ ರೆಡಿ ಮಾಡಿ ಮಧ್ಯಾಹ್ನದ ಹೊತ್ತು ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಸಾಯಂಕಾಲದೊತ್ತು ಅದನ್ನ ಮೆರವಣಿಗೆ ಕರ್ಕೊ ಬರ್ತಾರೆ. ಕಲ್ಕಿ ನಮ್ ಕಳೆದೋಗಿದ್ದಾರೆ, ಆದ್ರೆ ಅವನ್ಗೆ ಇರುವಂತ ಫ್ಯಾನ್ಸ್ ಗಳು ಇಲ್ಲಿ ಯಾವತ್ತೂ ಕಮ್ಮಿ ಆಗಿಲ್ಲ. ಮತ್ತೆ ನಿಮ್ಮೂರಲ್ಲೆಲ್ಲ ಕಿಚಾಯಿಸ್ಬೇಕಂದ್ರೆ ಡಬಲ್ ಗುಂಡ್ಗೆ ಇರಬೇಕು, ಆದ್ರೆ ನಮ್ಮೂರಲ್ಲಿ ಕಿಚಾಯಿಸೋದನ್ನ ಕೆಳಗ್ ನಿಂತ್ಕೊಂಡು ನೋಡಕ್ಕೆ ಸಹ ಡಬಲ್ ಗುಂಡ್ಗೆ ಇರಬೇಕು. ಏನಕ್ಕೆ ಅಂದ್ರೆ ಆ ಲೆವೆಲ್ ಅಲ್ಲಿ ಹಸುಗಳು ಫುಲ್ ಕೋಪದಲ್ಲಿ ಇರ್ತದೆ. ಮೈ ತುಂಬಾ ಕಣ್ಣಾಗಿರ್ಬೇಕು ಗುರು. ಯಾವಾಗ ಯಾವ ಬಸ್ಸಪ್ಪ ನಿಮ್ಮ ಹತ್ರ ಬರ್ತಂತೆ ಹೇಳಕ್ ಆಗಲ್ಲ ಗುರು. ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತದೆ. ಈ ತರ ಸಂಕ್ರಾಂತಿ ನೀವೆಲ್ಲೂ ನೋಡಿರಲ್ಲ.